ಕರ್ತನಲ್ಲಿ ಪ್ರಿಯರೇ, ನಮ್ಮ ನಿನ್ನ ಕುಟುಂಬ, ಈ ಕುಟುಂಬವನ್ನು ಸಕ್ಸಸ್ಫುಲ್ ಮ್ಯಾರೇಜ್ ಆಗಿ ನಮ್ಮ ನಿನ್ನ ಒಂದು ಕುಟುಂಬದಲ್ಲಿ ಆ ಒಂದು ಪ್ರೀತಿಯನ್ನು, ಆ ಕಾಳಜಿಯನ್ನು ಅಡಕವಾಗಬೇಕಾದ್ರೆ ನಾನು ನೀನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮಗನಾಗಬೇಕಾಗಿದೆ. ಕುಟುಂಬವಾಗಿ ನೀನು ನಿನ್ನ ಗಂಡನಿಗೋಸ್ಕರವಾಗಿ, ಹೆಂಡತಿಯಾಗಿ ನೀನು ನಿನ್ನ ಗಂಡನಿಗೋಸ್ಕರವಾಗಿ, ಗಂಡನಾಗಿ ನೀನು ನಿನ್ನ ಹೆಂಡತಿಗೋಸ್ಕರವಾಗಿ ನಿನ್ನ ಪ್ರಾರ್ಥನೆಯನ್ನು, ಅವರ ಕಾಳಜಿಯನ್ನು ನೀನು ವಹಿಸಬೇಕಾಗಿದೆ. ಆ ದಿನಗಳಲ್ಲಿ ನೋಡಿ, ಸತಿ ಸಹಗಮನ ಪದ್ಧತಿ ಎನ್ನುವಾಗ ಗಂಡನ ಸತ್ತರೆ ಹೆಂಡತಿಯನ್ನು ಕೊಡಬೇಕಾಗಿತ್ತು ಅವರ ದಿನಗಳಲ್ಲಿ. ಹೀಗಾಗಿ ಆ ಒಂದು ಕಾರಣದಿಂದಲೂ ಏನೋ ಗೊತ್ತಿಲ್ಲ, ಗಂಡನಿಗೆ ತೋರಿಸ್ತಕ್ಕಂತಹ ಪ್ರೀತಿ, ಆತನ ಮೇಲೆ ಇರ್ತಕ್ಕಂತಹ ಕಾಳಜಿ ತುಂಬಾ ಆಗಿತ್ತು. ಯಾಕೆ ಈ ದಿನಗಳಲ್ಲಿ ಆ ಒಂದು ಕಾಳಜಿ, ಆ ಒಂದು ಪ್ರೀತಿಯು ಕಡಿಮೆ ಆಗ್ತಾ ಇದೆ? ಈ ಸೆಲ್ಫ್ ಎಂಪ್ಲಾಯ್ಡ್ ಒಂದು ಕಾರಣದಿಂದ, ಸೆಲ್ಫ್ ಒಂದು ಈಗೋನೆಸ್ನಿಂದ ಯಾವ ಕಾರಣವು ತನ್ನ ಕುಟುಂಬದಲ್ಲಿ ಒಂದು ಸಕ್ಸಸ್ಫುಲ್ ಒಂದು ಮ್ಯಾರೇಜ್ ಲೈಫ್ ಎಂಬುದಾಗಿ ಒಂದು ಸಕ್ಸಸ್ ಆದಂತಹ ಪ್ರೀತಿಯು ತುಂಬಿರ್ತಕ್ಕಂತಹ ಕುಟುಂಬವನ್ನ ದಿನೇ ದಿನೇ ನಾವು ಕಾಣದೇ ಹೋಗ್ತಾ ಇದ್ದೇವೆ. ಯಾಕೆ? ಯೋಚನೆ ಮಾಡಿ. ಕರ್ತನ ಸನ್ನಿಧಾನದಲ್ಲಿ ನೀನು ನಿನ್ನ ಕುಟುಂಬವನ್ನ, ನೀನು ನಿನ್ನ ಕುಟುಂಬಕ್ಕಾಗಿ ನಿನ್ನ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಪ್ರೀತಿಯನ್ನು ತುಂಬಿರ್ತಕ್ಕಂತಹ ಕುಟುಂಬ, ಕಾಳಜಿಯನ್ನು ತುಂಬಿರ್ತಕ್ಕಂಥ ಕುಟುಂಬ ನನ್ನ ಕುಟುಂಬವಾಗಲೇ ದೇವರು ಎಂಬುದಾಗಿ ಒಂದು ವೇಳೆ ನೀನು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನ್ನ ಕುಟುಂಬದಲ್ಲಿ ಪ್ರೀತಿಯನ್ನು ಆತನು ತುಂಬಲಿಕ್ಕೆ ಮಗನೇ, ಮಗಳೇ ಬಾ, ಆತನ ಪಾದದಲ್ಲಿ